ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುನೀತಾ ರಾಘವೇಂದ್ರ. ಮೊದಲನೇದಾಗಿ ನಾನು ಹೊಸದಾಗಿ ಚಾನಲ್ ಶುರು ಮಾಡಿದ್ರೂ ಸಹ ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಇಷ್ಟಪಡ್ತಾ ಇದ್ದೀರಾ, ತುಂಬ ಖುಷಿಯಾಗುತ್ತೆ. ಆದರೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರೋ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಸಾಂಪ್ರದಾಯಿಕ ಶೈಲಿಯಲ್ಲಿ ಬಿಸಿಬೇಳೆ ಬಾತನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಮೊದಲು ಅದಕ್ಕೆ ಬೇಕಾಗಿರುವ ಪದಾರ್ಥಗಳು, ನಾನಿಲ್ಲಿ ಪಾವ್ ಲೆಕ್ಕದಲ್ಲಿ ಬೇಳೆ ಮತ್ತು ಅಕ್ಕಿನ ತೊಗೊಂಡಿದ್ದೀನಿ. 3/4 ಪಾವ್ ಬೇಳೆ ತೊಗೊಂಡಿದ್ದೀನಿ, 1 ಪಾವ್ ಅಕ್ಕಿ ತೊಗೊಂಡಿದ್ದೀನಿ. ಮತ್ತು ರಾತ್ರಿ ನೆನೆಸಿಟ್ಟಿರುವಂತಹ ಬಟಾಣಿ ಕಾಳು, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸಾಸಿವೆ ಕಾಳು ಮತ್ತು 1 ಗೆಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಕಡಲೆ ಬೀಜ ತೊಗೊಂಡಿದ್ದೀನಿ, ಗೋಡಂಬಿ, ಹುಣಸೆ ರಸ, ಕ್ಯಾಪ್ಸಿಕಮು ಮತ್ತು ಟೊಮೆಟೊ, ಹಾಗೆ ಈರುಳ್ಳಿ, ಜೊತೆಗೆ ತರಕಾರಿಗಳು ಕ್ಯಾರೆಟು, ಬೀನ್ಸು ಮತ್ತು ಆಲೂಗೆಡ್ಡೆ, ಹಾಗೆ ಒಣ ಕೊಬ್ಬರಿನ ನಾನು ಯೂಸ್ ಮಾಡ್ತಾಯಿದ್ದೀನಿ ಬಿಸಿಬೇಳೆ ಬಾತ್ ಮಾಡೋದಕ್ಕೆ. ಜೊತೆಗೆ ಮೇನ್ ಇಂಗ್ರೀಡಿಯೆಂಟು ಬಿಸಿಬೇಳೆ ಬಾತ್ ಪೌಡರು. ಮೊದಲು ಕುಕ್ಕರ್ಗೆ ಬೇಳೆನ ಹಾಕಿ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿನ ಹಾಕ್ಬಿಟ್ಟು 1 ವಿಸಿಲ್ನ ನಾನು ಹಾಕ್ಸ್ಕೊಂಡಿದ್ದೀನಿ. ಹಾಗೆ ಪಕ್ಕದಲ್ಲಿ ಅಕ್ಕಿ ಮತ್ತು ಬಟಾಣಿ ಕಾಳು ತರಕಾರಿ ಏನಿದೆ ಅದನ್ನು ತೊಳೆದ್ಬಿಟ್ಟು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ಬೇಯೋದಕ್ಕೋಸ್ಕರ. ಸೊ ನಾನು ಇಲ್ಲಿ ಸಪ್ರೇಟಾಗಿ ಬೇಳೆ ಮತ್ತು ಅಕ್ಕಿ ತರಕಾರಿನ ಬೇಯಿಸ್ಕೊಂಡಿದ್ದೀನಿ. ಹಾಗೆ ಅಕ್ಕಿ ಒಂದು 0.5% ಬೆಂದಿದೆ, ಒಂದು 50% ಅಷ್ಟು ಅಂದಾಗ ಬೇಳೆನ ಅದಕ್ಕೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಜೊತೆಯಲ್ಲಿ ಕುದಿಯೋಕ್ಕೆ ಹಾಕಬೇಕು. ಅದಕ್ಕೆ ಖಾರದ ಪುಡಿ, ಅಂದರೆ ನಾನಿಲ್ಲಿ MTR ಬಿಸಿಬೇಳೆ ಬಾತ್ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ಅಂದರೆ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪೌಡರ್ ಏನಿದೆ ಅದನ್ನು ಸೇರಿಸಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ತಾಯಿದ್ದೀನಿ. ಬಿಸಿಬೇಳೆ ಬಾತ್ ಪೌಡರ್ನೂ ಮನೆಯಲ್ಲೇ ಮಾಡ್ಕೊಬೋದು, ಆದರೆ ನಾನು ಮನೇಲಿ ಮಾಡಿರೋದು ಖಾಲಿಯಾಗಿತ್ತು, ಹಾಗಾಗಿ MTR ಪೌಡರ್ನ ಯೂಸ್ ಮಾಡಿದೆ. ಇದು ಚೆನ್ನಾಗಿ ಬರುತ್ತೆ. ಜೊತೆಗೆ ಬೇಳೆ ಸಾರು ಪೌಡರ್ ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ಅದಕ್ಕೆ ಹುಣಸೆ ರಸ, ಅಂದರೆ ಇಲ್ಲಿ ದೊಡ್ಡ ಗಾತ್ರದ ನಿಂಬೆಹಣ್ಣಷ್ಟು ನಾನು ಹುಣಸೆ ರಸನ ತೊಗೊಂಡಿದ್ದೀನಿ. ಅದಕ್ಕೆ ಒಣ ಕೊಬ್ಬರಿನೂ ಹಾಕ್ಕೋಬೇಕು. ಇನ್ನು ಒಗ್ಗರಣೆಗೆ ಫಸ್ಟ್ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ 1 ಸ್ಪೂನ್ ತುಪ್ಪನೂ ಯೂಸ್ ಮಾಡಿದ್ದೀನಿ. ಮತ್ತು ಸಾಸಿವೆ ಕಾಳು ಹಾಗೆ ಹಿಂಗು ಕೂಡ ಯೂಸ್ ಮಾಡಿದ್ದೀನಿ, ಗ್ಯಾಸ್ಟ್ರಿಕ್ಗೆಲ್ಲ ಒಳ್ಳೆಯದಲ್ವಾ, ಅದಕ್ಕೋಸ್ಕರ. ಸೊ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಹಾಗೆ ಗೋಡಂಬಿನೂ ಯೂಸ್ ಮಾಡಿದ್ದೀನಿ. ಗೋಡಂಬಿ ಆಪ್ಷನಲ್ಲು, ನಿಮಗೆ ಬೇಕಂದರೆ ಯೂಸ್ ಮಾಡ್ಕೊಬೋದು, ಅಂದರೆ ಮಕ್ಕಳು ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಗೋಡಂಬಿನ ಇಲ್ಲಿ ಯೂಸ್ ಮಾಡಿದ್ದೀನಿ. ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಕಡಲೆ ಬೀಜನೂ ತೊಗೊಂಡಿದ್ದೀನಿ. ಕಡಲೆ ಬೀಜ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ, ಮಕ್ಕಳಿಗೆ ಇಷ್ಟ ಆಗುತ್ತೆ ಬಾಯಿಗೆ ಸಿಕ್ಕಿದ್ರೆ ಅಂತ ಅಂದ್ಬಿಟ್ಟು. ಇಲ್ಲಿ ನಾನು 2 ಈರುಳ್ಳಿನ, ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡಿದ್ದೀನಿ. ಕ್ಯಾಪ್ಸಿಕಮ್ಮು ಇಲ್ಲಿ ಆಪ್ಷನಲ್ಲು, ನಿಮಗೆ ಬೇಕಂದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬೇಡ. ಇಲ್ಲಿ 2 ಟೊಮೆಟೊನ ತೊಗೊಂಡಿದ್ದೀನಿ, ಯಾಕಂದರೆ ಹುಣಸೆ ರಸನೂ ಆ್ಯಡ್ ಮಾಡಿರೋದ್ರಿಂದ ಟೊಮೆಟೊನ ನೋಡ್ಕೊಂಡು ಹಾಕ್ಕೊಬೇಕು, ಹುಳಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಉಪ್ಪು ಹಾಕಿದ್ದೀನಿ. ಏನಕ್ಕೆ ಉಪ್ಪನ್ನ ನಾನು ಇವಾಗ ಆ್ಯಡ್ ಮಾಡಿದ್ದೀನಿ ಅಂದರೆ ಟೊಮೆಟೊ ಅದೆಲ್ಲ ಸ್ವಲ್ಪ ಬೇಗ ಸ್ಮ್ಯಾಶ್ ಆಗುತ್ತೆ ಅಂತ. ಸೊ ಹಾಕಿರುವಂತಹ ಒಗ್ಗರಣೆ ಎಲ್ಲ ಕುದೀತಿರುವಂತಹ ಬಿಸಿಬೇಳೆ ಬಾತಿಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಸಿ ಒಂದು 2 ನಿಮಿಷ ಹಾಗೆ ಕುದಿಸ್ಬೇಕು. ಕುಕ್ಕರ್ಗೆ ಅಕ್ಕಿ, ಬೇಳೆ ಎಲ್ಲ, ತರಕಾರಿ ಎಲ್ಲ ಒಟ್ಟಿಗೆ ಹಾಕೂ ಮಾಡಬಹುದು, ಆದರೆ ಆ ಥರ ಮಾಡಿದಾಗ ಸ್ವಲ್ಪ ಜಾಸ್ತಿ ಬೆಂದೋಗ್ಬಿಡುತ್ತೆ ಅಂತ ನನಗನ್ಸುತ್ತೆ. ಹಾಗಾಗಿ ನಾನು ಈ ಥರ ಸಪ್ರೇಟ್ ಬೇಯಿಸ್ಕೊಂಡೇ ಮಾಡ್ತೀನಿ. ಈ ಥರ ಮಾಡಿದ್ರೇ ನಮ್ಗೆ ಇಷ್ಟ ಆಗುತ್ತೆ. ಇದು ಅಂದರೆ ಒಂದು 5 ಜನಕ್ಕಾಗೋಷ್ಟು ನಾನಿಲ್ಲಿ ಬಿಸಿಬೇಳೆ ಬಾತ್ಗೆ ಬೇಕಾಗಿರುವಂಥ ಪದಾರ್ಥಗಳನ್ನ ನಾನು ತೋರಿಸಿದ್ದು. ಸೊ ನೀವು ಈ ರೀತಿಯಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲೋ ವೀಡಿಯೋ ನೋಡ್ತಿದ್ದೀರೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.